ರೀತಿಯಿಂದ ಅದಕ್ಕಾಗಿ ಸಿದ್ದರಾಮಯ್ಯನವರು ಹಿಂದದ ವಾರಸದಾರಪ್ಪ ಇವರದ್ದು ಅವ್ರ ಮಗ ಮಾತಾಡಿದ್ದು ಮಾಡಿದ್ದು ಎಲ್ಲ ನಾವು ನೋಡಿದ್ದೀವಿ. ಅಂದ್ರೆ ನಿಧಾನಕ್ಕೆ ಸಿದ್ದರಾಮಯ್ಯ ನಂತರ ಸತೀಶ್ ಇದು ಗೊತ್ತಾಗಿರುವಂತಹ ಡಿ ಕೆ ಶಿ ಅವರು ಇನ್ನು ಈ ಸಂದರ್ಭ ಬಿಟ್ಟು ಕೊಟ್ಟರೆ ಇನ್ನು 2 ವರ್ಷದಲ್ಲೇ ತಮ್ಮ ಸ್ಥಾನವನ್ನು ಸತೀಶ್ ಅವರು ಬಲಿಷ್ಠ ಮಾಡ್ಕೊಳ್ತಾರೆ. ಜೊತೆ ಸಿದ್ದರಾಮಯ್ಯರು ಅವ್ರಿಗೆ ಬೆಂಬಲ ನಿಶ್ಚಿತವಾಗಿ ಸೂಚಿಸ್ತಾರೆ. ಯಾಕಂದರೆ ಅತ್ಯಂತ ಕಠಿಣ ಸಮಯದಲ್ಲೇ ಸತೀಶ್ ಅವರು ನಮ್ಮ ಸಿದ್ದರಾಮಯ್ಯರ ಜೊತೆ ಗುರುತಿಸಿಕೊಂಡಂಥವ್ರು ಅದಾರ. ಸಿದ್ದರಾಮಯ್ಯ ಆರ್ಥಿಕ ಬೆಂಬಲ ಕೊಟ್ಟ ಅಹಿಂದ್ ಮೂಮೆಂಟನ್ನು ಜೀವಂತ ಇಡುವಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಅದಾರ. ಹೀಗಾಗಿ ಅವರಿಗೆ ಪ್ರಪೋಸ್ ಮಾಡಿ 2022ರಲ್ಲಿ ಸಪೋಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸತೀಶ್ ಅವರು ದೊಡ್ಡ ಒಂದು ಅಡ್ಡಗೋಡೆ ಆಗ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಹೀಗಾಗಿ ಡಿ ಕೆ ಶಿ ಅವರು ಈಗಿನ ಸಿ ಎಮ್ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ತಾನು ಸಿ ಎಮ್ ಆದರೆ ಅಧ್ಯಕ್ಷರಿಗೆ ಯಾರಿಗಾದರೂ ಹೋಗಲಿಪ್ಪ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಅದನ್ನು ಬೇಕಾದರೆ ಸತೀಶ್ ಅವರು ಕೊಡ್ಬೋದು, ಬೇಡ ಮತ್ತವ್ರು ಬೇಕಾದರೂ ಕೊಡ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೆ ಗೊತ್ತಾಗ್ಯದ ಸಿದ್ದರಾಮಯ್ಯರನ್ನ ಈಗ ಬದಿಗೆ ಸರಿಸೋದು ಅಗಲ ಆಗ್ಯದ. ಅವ್ರಿಗೆ ಸಾಕಬೇಕಾಗ್ಯದ. ಯಾಕಂದರೆ ಇಲ್ಲಿವರೆಗೆ ಸಿದ್ದರಾಮಯ್ಯರ ಹೆಸರು, ಅವ್ರ ವ್ಯಕ್ತಿತ್ವ, ಜೊತೆಗೆ ಅವ್ರ ಬೆಂಬಲಿಗರು, ಶಾಸಕರು ಇವರೆಲ್ಲ ಕಿತ್ತು ಹಾಕುವಲ್ಲಿ ಸಾಕಷ್ಟು ಸೋತ್ಸುನ್ನಾಗಿರುವಂಥ ಡಿ ಕೆ ಶಿ ಅವರು ಇನ್ನು ಮತ್ತೊಬ್ಬ ವ್ಯಕ್ತಿಯನ್ನು ತಯಾರು ಮಾಡಿಕೊಂಡು ತಮ್ಮ ಪ್ರಬಲ ರಾಜಕೀಯ ವೀರ್ಯ ಮಾಡ್ಕೋದ್ರಲ್ಲ ಮಾಡಿಕೊಳ್ಳುವಷ್ಟು ದಡ್ಡರಂತೆ ಅವರಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಡಿ ಕೆ ಶಿ ಅವರು ಬಯಸಿದಂತಹ ಸಿ ಎಮ್ ಹುದ್ದೆ ಅವ್ರು ಸಿಗ್ತಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ತಮಗೆ ಯಾರು ಆಗ್ತಾರಪ್ಪ ವೈರಿಗಳು ರಾಜಕೀಯವಾಗಿ ಅವರನ್ನು ಬದಿಗೆ ಸರಿಸೋದ್ರಲ್ಲಿ 2 ಮಾತೇ ಇಲ್ಲ. ಹೀಗಾಗಿ ಸತೀಶ್ ಅವರು ಈ ಸಂದರ್ಭದಲ್ಲೇ ಶತಾಯ ಗತಾಯ ಮಾಡಿ ಸಿದ್ದರಾಮಯ್ಯನ ಇಟ್ಕೊಂಡು ಹೋಗುವಂಥ